ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟ್ ನನಗೆ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬಾಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡ್ಕೊಂಡು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ. ನನಗೆ ಗೊತ್ತು ಎಲ್ಲರೂ ಶೂಟ್ ಹಾಕಕ್ಕೆ ಬರಬೇಡಿ, ನನಗೂ ಕೂಡ ಗೊತ್ತು. ನಾನು ಲಾಸ್ಟ್ 3 ಇನ್ನಿಂಗ್ಸು ಚೆನ್ನಾಗಿ ಆಡಿಲ್ಲ. ನಾನು ಸೆಂಚುರಿ ಬಂದಾಗಿಂದ ಏನು ಆಡಿದೆ ಅದು ಚೆನ್ನಾಗಿ ಆಡಿಲ್ಲ ಅಂತ ನನಗೂ ಕೂಡ ಗೊತ್ತು. ಆ್ಯಂಡ್ ವೀಕ್ನೆಸ್ ಅಂತ ಏನು ಪೋಟ್ರೆ ಆಗ್ತಿದೆ ಅದು ಒಂಥರ ವೀಕ್ನೆಸ್ ಆಗೇ ಕಾಣಿಸ್ಕೊಂಡಿದೆ. ಲಾಸ್ಟ್ 3 ಇನ್ನಿಂಗ್ಸಲ್ಲೂ ಕೂಡ ಒಂದು ರೇಂಜಿಗೆ ಅದೇ ಥರ ಸಿಮಿಲರ್ ಬಾಲ್ಗೆ ಔಟ್ ಆಗಿರುವಂಥದ್ದು. ಸೊ ಅಪ್ರೋಚ್ ಚೇಂಜ್ ಆಗಬೇಕಾಗಿದೆ ಇಲ್ಲಿ. ಬೇಸಿಕಲಿ ಅಡ್ಯಾಪ್ಟೇಷನು ಮುಖ್ಯ ಆಗುತ್ತೆ ಟೆಸ್ಟ್ ಅಂತ ಬಂದಾಗ. ಅದಕ್ಕೋಸ್ಕರ ಟೆಸ್ಟ್ ಕ್ರಿಕೆಟ್ನ ಒಂಥರ ಅಲ್ಟಿಮೇಟ್ ಕ್ರಿಕೆಟ್ ಅಂತ ಹೇಳೋದು. ಇಲ್ಲಿ ಒಬ್ಬ ಪ್ಲೇಯರ್ದು ಎಲ್ಲನೂ ಕೂಡ ಟೆಸ್ಟ್ ಆಗುತ್ತೆ. T20s ಆ್ಯಂಡ್ ODIsಲ್ಲಿ ಎಲ್ಲನೂ ಕೂಡ ಟೆಸ್ಟ್ ಆಗಲ್ಲ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಎಲ್ಲನೂ ಕೂಡ ಟೆಸ್ಟ್ ಆಗುತ್ತೆ. ಪೇಷನ್ಸ್ ಆಗಿರಲಿ, ಅಬಿಲಿಟಿ ಆಗಿರಲಿ, ಅಡಾಪ್ಟಿಂಗ್ ಕೇಪಬಿಲಿಟಿ ಆಗಿರಲಿ, ಎಲ್ಲನೂ ಕೂಡ ಟೆಸ್ಟ್ ಆಗೋದು ಈ ಟೆಸ್ಟ್ ಕ್ರಿಕೆಟ್. ಅದಕ್ಕೋಸ್ಕರ ಟೆಸ್ಟ್ ಅಂತ ಒಂದು ನೇಮ್ ಕೊಟ್ಟಿರೋ ಅಂಥದ್ದು ಇದಕ್ಕೆ. ಸೊ ನಾನು ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಡ್ಯಾಪ್ಟು ಕೂಡ ಆಗ್ತಾರಂತೆ ಸಿಚುವೇಶನ್ಗೆ. ನೋಡೋಣ ಅದು ಯಾವ ಥರ ಅಡ್ಯಾಪ್ಟೇಷನ್ನು ಇವರು ಮಾಡ್ಕೊಂತಾರೆ ಅಂತ. ಮತ್ತೆ ಔಟ್ಸೈಡ್ ಎಡ್ಜ್ ಆಗ್ಬಿಟ್ಟಾರೋ ಔಟ್ ಆಯಿತು ಅಂತಂದರೆ ಯಾವ ಅಡ್ಯಾಪ್ಟೇಷನು ಮಾಡಿಲ್ಲ ಅನ್ನೋ ಥರನೇ ಲೆಕ್ಕ ಬರುತ್ತೆ. ಅಪ್ಡೇಟ್ ಬಿಟ್ಟು ಇವತ್ತು ವಿರಾಟ್ ಕೊಹ್ಲಿ ಜೊತೆಗೆ ಸ್ಯಾಮ್ ಅವ್ರದ್ದು ಆ ಒಂದು ಡಿಸ್ಪ್ಯೂಟ್ ಏನಾಯಿತು, ಒಂದು ಇಶ್ಯೂ ಏನಾಯಿತು ಅದ್ರ ಬಗ್ಗೆ ಮಾತಾಡಿದರೆ ಕಾಮೆಂಟ್ರಿ ಪ್ಯಾನಲ್ ಇದ್ದಂಥ ರವಿ ಶಾಸ್ತ್ರಿ, ಜಸ್ಟಿನ್ ಲ್ಯಾಂಗರ್ ಜೊತೆಗೆ ಮೈಕಲ್ ವ್ಯಾಗನ್ ಅವರು ಕೂಡ ಮಾತಾಡಿದ್ದಾರೆ. ನಾವು ಯಾರು ಕೂಡ ಇದನ್ನು ಎಂಟರ್ಟೈನ್ ಮಾಡಲ್ಲ, ಅನ್ನೆಸೆಸರಿ ಅಂತ ಹೇಳಿದರೆ ರವಿ ಶಾಸ್ತ್ರಿ ಅವರು. ಯಾವುದೇ ಕ್ರಿಕೆಟಲ್ಲಿ ನಾವು ಇದನ್ನು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿದರೆ ಜಸ್ಟಿನ್ ಲ್ಯಾಂಗರ್ ಅವರು. ಜೊತೆಗೆ ಅಂದರೆ ಯಾವುದೇ ಮ್ಯಾಚಲ್ಲಿ ಅದನ್ನು ಕೂಡ ಯಾರೇ ಮಾಡಿದ್ರು ಕೂಡ ಇದು ತಪ್ಪೇನೆ ಗುರು ಅಂತ ಹೇಳಿದರೆ ಜಸ್ಟಿನ್ ಲ್ಯಾಂಗರು. ಆಮೇಲೆ ಮೈಕಲ್ ವ್ಯಾಗನ್ ಹೇಳ್ತಾರೆ ಈಸ್ ಕಂಪ್ಲೀಟ್ಲಿ ಆ್ಯಕ್ಟೆಡ್ ರಾಂಗ್ ಅಂತ. ವಿರಾಟ್ ಕೊಹ್ಲಿ ಮಾಡಿದ್ದು ಸರಿ ಇಲ್ಲ. ಅದೆಂಥ ದೊಡ್ಡ ಪುಡಾಂಗ್ ಕ್ರಿಕೆಟರೇ ಆಗಿರ್ಬೋದು, ಎಷ್ಟು ಹೆಸರು ಗಳಿಸಿರ್ಬೋದು, ಬಟ್ ಇವತ್ತು ಇವರು ಮಾಡಿದ್ದು ಅವರ ಘನತೆ ಗೌರವಕ್ಕೆ ಧಕ್ಕೆ ಬರುವಂಥದ್ದು. ಈ ಥರ ಮಾಡಬಾರ್ದಾಗಿತ್ತು ಅವರು. ಇಟ್ಸ್ ಜಸ್ಟ್ ಅನ್ನೆಸೆಸರಿ. ಒಂಥರ ಅದು ಮಾಡೋವಂಥ ಒಂದು ಪ್ರಮೇಯನೇ ಇರಲಿಲ್ಲ ಅಲ್ಲಿ, ಆದರೂ ಮಾಡಿದರೆ. ಯಾರೋ ಇವ್ರೇನಾದ್ರು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗಿ ಅದು ಏನಾದ್ರು ಆಗಿತ್ತು ಅಂದರೆ ಅವಾಗ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಹೋಗ್ಬಿಟ್ಟು ಮಾಡೋವಂಥದ್ದು ಇಂಥ ದೊಡ್ಡ ಪ್ಲೇಯರು ಅರ್ಥನೇ ಇಲ್ಲ ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ನಿಜ ಕೂಡ ಹೌದು. ಇದನ್ನು ಪದೇ ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ನನಗೂ ಕೂಡ ಒಂಥರ ಅಜೀಬ್ ಅನಿಸುತ್ತೆ. ಸೊ ಓಕೆ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಅಪ್ಡೇಟ್ ನಂಬರ್ 3, ಅಭಿಷೇಕ್ ನಾಯರ್ ಅವರು ಕನ್ಫರ್ಮ್ ಮಾಡಿದರೆ ರೋಹಿತ್ ಶರ್ಮಾ ಅವರ ಸ್ಲಾಟ್ ರಿಲೇಟೆಡ್ಡು. ರೋಹಿತ್ ಶರ್ಮಾ ಅಪ್ ದ ಆರ್ಡರ್ ಬರೋದಕ್ಕೆ ರೆಡಿ ಆಗಿದ್ದಾರೆ ಈ ಮ್ಯಾಚಿಂದ ಅಂತ ಆಲ್ರೆಡಿ ಕನ್ಫರ್ಮೇಷನು ಬಂದಿದೆ. ಸೊ ರೂಮರ್ಸ್ಗಳೆಲ್ಲ ಏನು ಸ್ಪ್ರೆಡ್ ಆಗ್ತಾ ಇತ್ತು. ಆ್ಯಕ್ಚುಲಿ ಪ್ಲೇಯಿಂಗ್ ಲೆವೆಲ್ಲಿ ಚೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಶುಭ್ಮನ್ ಗಿಲ್ನ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಚೇಂಜ್ ಎಕ್ಸ್ಪೆಕ್ಟೆಡ್ ಇತ್ತು ಅಂದರೆ ರಿಪೋರ್ಟ್ಸ್ಗಳ ಪ್ರಕಾರ. ಬಟ್ ಶುಭ್ಮನ್ ಗಿಲ್ನ ಕೂರಿಸ್ಬಿಟ್ರೆ ಶುಭ್ಮನ್ ಗಿಲ್ ಏನೋ ಆಡ್ತಿಲ್ಲ. ಇಲ್ಲಿ ರಾಹುಲ್ನ ನಂಬರ್ 3 ಸ್ಥಾನದಲ್ಲಿ ಆಡಿಸ್ಬೇಕು ಅಂದರೆ ನೀನು ಕೂತ್ಕೊಳ್ಳೇಬೇಕು ಮಗ, ಇಲ್ಲಿ ನೀನು ಬರ್ಬಿಟ್ಟು ನಂಬರ್ 6 ಆಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಶುಭ್ಮನ್ ಗಿಲ್ನೇ ಕೂರಿಸಿದರೆ. ಆ್ಯಂಡ್ ರೋಹಿತ್ನ ಓಪನ್ ಮಾಡಿಸೋ ಸಾಧ್ಯತೆ ಅವರೇ ಅಲ್ವಾ ಮಾಡೋದು. ಅವ್ರದ್ದೇ ಎಲ್ಲ ಪ್ರಾಯಗಳು ಈಚೆಗಡೆ ಬಂದಿರ್ತಿಲ್ಲ. ಅವ್ರು ನಾನು ಓಪನೇ ಮಾಡ್ತೀನಿ, ನನಗೆ ಆಗ್ತಾಯಿಲ್ಲ ಕೆಳಗಡೆ ಎಲ್ಲ ಆಡೋದಕ್ಕೆ, ಮೇಲ್ಗಡೆನೇ ಆಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆಡ್ತಾರೆ. ಅಪ್ಡೇಟ್ ನಂಬರ್ 5, ಮೊಹಮ್ಮದ್ ಕೈಫ್ ಒಂದು ಟ್ವೀಟ್ನ ಮಾಡಿದ್ದಾರೆ ಮಗ. ಆಫ್ಟರ್ ಬುಮ್ರಾಸ್ ಸೆಲೆಬ್ರೇಷನ್, ಟ್ರಾವಿಸ್ ಹೆಡ್ನ ಟಾಪ್ ಆಫ್ ದ ಆಫ್ ಸ್ಟಂಪ್ ಬೆಲ್ಸ್ ಎಗರಿಸ್ತಾ ಇದ್ದಂಗೆ ಅವರ ಸೆಲೆಬ್ರೇಷನ್ ಯಾವ ಥರ ಇತ್ತು. ಮ್ಯಾನು ಅಂಗನೋಡಕ್ಕೆ ಹೋದರೆ ಟ್ರಾವಿಸ್ ಹೆಡ್ಡು ಅವ್ರನ್ನ ಡಿಸ್ಮಿಸ್ ಮಾಡ್ದಂಗೆ ರೊಚ್ಚಿಗೆ ಎತ್ತಿ ಕೂಪಿಳಿಸಿ ಪಲ್ಟಿ ಹೊಡೆಯುವಂಥ ಸೆಲೆಬ್ರೇಷನ್ ಅವ್ರೇನೋ ಡಿಸ್ಮಿಸ್ ಮಾಡ್ತಾರೆ. ಸ್ವಲ್ಪ ಜನ ಮಾಡ್ತಾರೆ. ಬಟ್ ಜಸ್ಪ್ರೀತ್ ಬುಮ್ರಾ ಯಾವ ಥರ ಸೆಲೆಬ್ರೇಷನ್ ಮಾಡೋರು, ಜಸ್ಟ್ ಎ ಸ್ಮೈಲ್ ಅಷ್ಟೇನೆ. ಆ ಥರ ಸೆಲೆಬ್ರೇಷನ್ ಮಾಡಿದ್ರು. ಸೊ ಕಿಡ್ಸ್ಗೆ ಹೇಳಿದ್ದಾರೆ, ಇವಾಗ ಬರ್ತಿರೋಂಥ ಯುವ ಪೀಳಿಗೆಗೆ ನೀವು ನಿಮ್ಮ ಹೀರೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಈ ಥರ ಒಂದು ಆ್ಯಟಿಟ್ಯೂಡ್ನ ಇಟ್ಕೊಂಬಂತು ಅಂದರೆ ಕ್ರಿಕೆಟಲ್ಲಿ ಚೆನ್ನಾಗಿರುತ್ತೆ. ಅಂದರೆ ಇವರ ಪ್ರಕಾರ ಇದು ಚೆನ್ನಾಗಿರುತ್ತೆ. ನಮ್ಮ ಪ್ರಕಾರ ಅಂದರೆ ಬೇರೆಯವ್ರ ಪ್ರಕಾರ, ಸ್ವಲ್ಪ ಜನದ ಪ್ರಕಾರ ಅಗ್ರೆಷನೇ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು. ಅದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇ ಇರುತ್ತೆ. ಎಲ್ಲರಿಗೂ ಸೈಲೆನ್ಸೇ ಇಷ್ಟ ಆಗಬೇಕು, ಎಲ್ಲರಿಗೂ ಸ್ಮೈಲೇ ಇಷ್ಟ ಆಗಬೇಕು ಅಂತೇನಿಲ್ಲ, ಎಲ್ಲರಿಗೂ ಅಗ್ರೆಷನೇ ಇಷ್ಟ ಆಗಬೇಕು ಅಂತೇನಿಲ್ಲ. ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಯಿತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.